ಇನ್ನೊಂದು ಕಡೆಗೆ ಈ 3-4 ದಿವಸ ಏನು ಸಭೆ ನಡೆಯುತ್ತಲ್ಲ, ಅದರಲ್ಲಿ ಬೆಂಗಳೂರು ಶಾಸಕರು ಯಾರೂ ಕೂಡ ಇರಲ್ಲ. ಈ ಅಸಮಾಧಾನಕ್ಕೆ ಇನ್ನೊಂದು ಕಾರಣ ಇದು. BBMP ವ್ಯಾಪ್ತಿಯ ಶಾಸಕರಿಗೆ ಕರೆ ಇಲ್ಲ. ನೋಡಿ ಎಷ್ಟು ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ ಅಂತ. ಯಾಕಂದರೆ ಈ ಬೆಂಗಳೂರಿನ ಉಸ್ತುವಾರಿ ಸಚಿವರು ಯಾರು? DK ಅವರನ್ನೇ. ಇಂಥ ಸಂದರ್ಭದಲ್ಲಿ ಇವ್ರನ್ನ ಯಾರು ಕರೆದ್ರೆ DKನ ಕರೀಲೇಬೇಕಾಗತ್ತೆ. ಅವ್ರನ್ನೂ ದೂರ ಇಡೋದು, DK ಅವ್ರನ್ನೂ ದೂರ ಇಡೋದಪ್ಪ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನೇ ದೂರ ಇಟ್ಬಿಡೋದು. ಹೆಂಗಿದೆ ನೋಡಿ ಇದು ಈ ಸಿದ್ದರಾಮಯ್ಯನವರ ಈ ಪಟ್ಟಿದವಲ್ಲ, ಅದು ಎತ್ತಾಕ್ಸ್ಕೊಂಡ ಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಹೇಳಿ ಕೇಳಿ ದೇವೇಗೌಡರ ಅಖಾಡದಲ್ಲಿ ಪಳಗಿರುವಂಥ ಜಟ್ಟಿ, ಎಲ್ಲಿ ಯಾವ ರೀತಿ ಮೈಗೆ ಮಣ್ಣು ಹಚ್ಕೋಬೇಕು, ಯಾವ ರೀತಿ ತೊಡೆ ತಟ್ಟಬೇಕು, ಯಾವ ರೀತಿ ಪಟ್ಟು ಹಾಕಬೇಕು, ಯಾವ ರೀತಿ ಎತ್ತಿ ಬಿಸಾಕಬೇಕು, ಅದು ತುಂಬ ಚೆನ್ನಾಗಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಹಂತದಲ್ಲಿ ದೇವೇಗೌಡರು ಕೂಡ ಮೀರಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಹೆಜ್ಜೆ ಇಟ್ಟಿದ್ದಾರೆ, ಡೌಟೇ ಇಲ್ಲ ಅದರಲ್ಲಿ. ಈಗ ನೋಡಿ ಡಿ ಕೆ ಅವ್ರ ಕಡೆಯವ್ರು ನೋಡಿ, ಅನ್ನಂಗಿಲ್ಲ ಅನುಭವಿಸಂಗಿಲ್ಲ, ಹೇಳಂಗಿಲ್ಲ ಬಿಡಂಗಿಲ್ಲ ಅಂಥ ಸ್ಥಿತಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ DK ಅವ್ರನ್ನ ನಾವು ಕೇಳುವಂಥ ಪ್ರಯತ್ನವನ್ನು ಮಾಡಿದ್ವಿ. DK ಕೊಟ್ಟಂಥ ಉತ್ತರ ಇದೆಯಲ್ಲ, ಅದು ಅವರವರ ಅಧಿಕಾರವನ್ನು ಅವ್ರು ಬಳಸ್ಕೊಂಡು ಅವ್ರು ಕರೆದಿದ್ದಾರೆ, ತಪ್ಪೇನಿಲ್ಲ ಬಿಡಿ ಅಂತ ಮಾತಾಡಿದ್ದಾರೆ DK. CMಗೆ ಏನು ಅಧಿಕಾರ ಇದೆ, ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಕೆಲ MLAಗಳಿಗೆ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೋಸ್ಕರ ನಮ್ಮ ಸುರ್ಜೇವಾಲಾ ಸಾಹೇಬರು ಅನೇಕ ವಿಚಾರಗಳನ್ನು ಅವರು ಗಮನಕ್ಕೆ ತಂದಿದ್ದಾರೆ, ನನ್ನ ಎದುರುಗಡೆ ತಂದಿದ್ದಾರೆ, ಕರೆದು ಮಾತಾಡಿದ್ದಾರೆ, ತಪ್ಪೇನಿಲ್ಲ ಅದರಲ್ಲಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತಾಡಿದ್ದಾರೆ, ಬಸವರಾಜ ರಾಯರೆಡ್ಡಿ ಮಾತಾಡಿದ್ದಾರೆ, ಮತ್ತು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಮಾತಾಡಿದ್ದಾರೆ. ಅಂದರೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಸ್ಪಷ್ಟವಾಗಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆಗೆ DK ಪರವಾಗಿ ದನಿ ಎತ್ತಿಬಿಟ್ರೆ ನಾಳೆ ನೋಟಿಸ್ ಎಲ್ಲ ಬರುತ್ತೋ ಅನ್ನುವಂಥ ಭಯ ಡಾಕ್ಟರ್ ರಂಗನಾಥ್ ಅವರದ್ದು. ಹೀಗಾಗಿ ಅವ್ರು ಹೇಳ್ತಾರೆ, ಇಲ್ಲ ಈ DK ತುಂಬ ಕಾರ್ಯಕರ್ತರಿಗೆ ಮಾದರಿ ಅಂತ ಹೇಳಿ ನಿಲ್ಲಿಸ್ತಾರೆ. ಜೊತೆಗೇನು ಅಂದರೆ ಸರ್ಕಾರ ಬರಲಿಕ್ಕೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಇವರಿಬ್ಬರ ಪಾತ್ರ, CM ಮತ್ತು DCM ಪಾತ್ರ ಭಾಳ ದೊಡ್ಡದಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇನ್ನು ಬಸವರಾಜ ರಾಯರೆಡ್ಡಿ ಇನ್ನೊಂಥರ ಹೇಳ್ತಾರೆ. ಜೊತೆಗೆ ಪರಮೇಶ್ವರ್ ಅಂತನೂ ಮೋಸ್ಟ್ಲಿ ಅವ್ರಿಗೆ ಮೈಯಾಗ ಹುಷಾರಿರ್ಲಿಕ್ಕಿಲ್ಲ, ಹಾಗಾಗಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಅವರು ಇಲ್ಲ ಅವರು ಇರ್ತಾರೆ, ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ, ಅದು ಗೊತ್ತಿಲ್ಲ ನನಗೆ, ಬಟ್ ಅವರು ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. DK ಶಿವಕುಮಾರ್ ಇರ್ತಾರೆ ಸರ್, ಅವ್ರನ್ನ ಹೊರಗೆ ಅವರು ಇಲ್ಲ ಅವರು ಇರ್ತಾರೆ, ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ, ಅದು ಗೊತ್ತಿಲ್ಲ ನನಗೆ, ಬಟ್ ಅವರು ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಪ್ರೇಟಾಗಿ ಎಲ್ಲ ಶಾಸಕರನ್ನ ಭೇಟಿ ಮಾಡಿಕೊಂಡು ಅವರು ಸಮಸ್ಯೆಗಳನ್ನು ತೆಗೆದುಕೊಳ್ಳೋಂಥ ಒಂದು ಪದ್ಧತಿ ಇಟ್ಕೊಂಡ್ರೆ ಏನು ತಪ್ಪೇನಿದೆ, ಮಾಡ್ಬೋದು. DK ಶಿವಕುಮಾರ್ ಅವರು ಶಾಸಕರನ್ನ ಭೇಟಿ ಮಾಡ್ತಾರೆ ಅವರು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಮೊನ್ನೆನೂ ಸ್ಟೇಟ್ಮೆಂಟ್ ನೋಡಿದ್ರಲ್ಲ, ಎಲ್ಲ ಶಾಸಕರಿಗೂ ಪ್ರತಿದಿನ ಅವ್ರಿಗೆ ವಿಶೇಷವಾಗಿ ನಾನು ಸಮಯಾವಕಾಶ ಕೊಟ್ಟಿದ್ದೀನಿ, ಬಂದು ಹೇಳ್ಕೊಬೋದು ಅಂತ. ಅವರು ಬಂದು ಹೇಳ್ಕೊಳ್ಳಿ. ಇದೇನು ಇವಾಗ ಅಫಿಷಿಯಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇರೋಂಥದ್ದು ಡಿಸ್ಟ್ರಿಕ್ಟ್ ವೈಸು. ಇಂಡಿವಿಜುವಲ್ ಆಗಿ MLAಸ್ಗಳು ಹೋಗಿ ಭೇಟಿ ಮಾಡಲಿಕ್ಕೆ ಯಾರು ತೊಂದರೆ ಇಲ್ಲ. ಆಮೇಲಿಂದ ಮೋರ್ ಫ್ರೆಂಡ್ಲಿಯರ್ ನಮ್ಮ ಅಧ್ಯಕ್ಷರು, ಆಮೇಲಿಂದ ಹೆಚ್ಚಿನ ಟೈಮ್ ಕೊಟ್ಟು ಪಾರ್ಟಿಗೋಸ್ಕರ ಡೆಡಿಕೇಟ್ ಮಾಡ್ತಾರೆ. ಸೊ MLAಸ್ಗಳಿಗೆ ಹೋಗಿ ಅವ್ರು ಭೇಟಿ ಮಾಡ್ಕೊಂಡು ಅವ್ರ ಸಮಸ್ಯೆಗಳು ಹೇಳಲಿಕ್ಕೆ ಫ್ರೀ ಆಗಿದೆ. ಸೊ ಯಾರೂ ಎಲ್ಲೂ ಏನು ಗೊಂದಲ ಇಲ್ಲ. ನಾನು ಮೀಟಿಂಗ್ ಹೋದಾಗಲೇ ಗೊತ್ತಾಗೋದು ಒಂದು. ಎರಡನೇದು ಅಧ್ಯಕ್ಷರ ಸ್ಥಾನನೇ ಇದೆ. ಆಮೇಲಿಂದ ಉಪಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಸುರ್ಜೇವಾಲಾ ಅವರ ಸಭೆಗೂ ಈ ಸಭೆಗೂ ಸಂಬಂಧವೇ ಇಲ್ಲ. ಸುರ್ಜೇವಾಲಾ ಅವರು ಸಾಮಾನ್ಯವಾಗಿ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಹ್ಯಾವ್ ಎ ಫುಲ್ ಅಥಾರಿಟಿ. ಯಾಕಂದರೆ ಅವರು ಪಕ್ಷ ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಬೇಕಾಗುತ್ತೆ. ಹಿ ಹ್ಯಾಸ್ ಟು ವರ್ಕ್ ಆ್ಯಸ್ ಎ ಬ್ರಿಡ್ಜ್ ಬಿಟ್ವೀನ್ ಪಾರ್ಟಿ ಆ್ಯಂಡ್ ಎ ಗೌರ್ಮೆಂಟ್. ಪಕ್ಷದ ವಿಚಾರ ಮತ್ತು ಸರ್ಕಾರದಿಂದ ಇನ್ನೇನು ಹೊಸ ಯೋಜನೆಗಳು ಆಗಬೇಕು ಅಂಥೇಳಿ ಅವರು ಮಾತನಾಡಲಿಕ್ಕೆ ಬಂದಿದ್ದರೆ ಹೊರತು ಈ 50 ಕೋಟಿ ವಿಶೇಷ ಅನುದಾನಕ್ಕೂ ಸುರ್ಜೇವಾಲಾ ಅವ್ರಿಗೆ ಸಂಬಂಧ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ನಾಯಕರ ಸ್ಟೇಟ್ಮೆಂಟ್ಗಳು ನೋಡಿದ್ವಿ, ಒಬ್ಬೊಬ್ಬರು ನಾಯಕರ ಸ್ಟೇಟ್ಮೆಂಟಿಗೆ ತಾಳ ಇಲ್ಲ, ಮೇಳ ಇಲ್ಲ, ಆ ರೀತಿ ನೋಡಿ. ಕುಣಿಗಲ್ ರಂಗನಾಥ್
ಈ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟು ಪಾಪ ಆಪ್ರೇಷನ್ ಮಾಡ್ತಾರೆ. ಇಲ್ಲಿ ಎಂಥ ಸ್ಥಿತಿ ಅಂತಂದರೆ ಎಲ್ಲಿ ಆಪ್ರೇಷನ್ ಮಾಡಬೇಕು, ಎಲ್ಲಿ ಹೊಲಿಗೆ ಹಾಕಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಎಲ್ಲಿ ಏನೇನು ಎಡವಟ್ಟುಗಳಾಗ್ಬಿಡ್ತಾವೆ ಅಂತ. ಹೀಗಾಗಿ ಏನೋ ಶುರು ಮಾಡಿ ಏನೋ ಹೇಳಿ ಮುಗಿಸಿದ್ರು. ಪ್ರಶ್ನೆ ಬೇರೆ. ಇನ್ನು ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಡಾಕ್ಟ್ರೇ, ಅವರನ್ನು ಮಾತು ಹೇಳಿದ್ರು, ಇಲ್ಲ ಈ ಡೆಂಗಿ ಬಂದಿರೋದ್ರಿಂದ ಮೋಸ್ಟ್ಲಿ ಬಂದಿರೋಕ್ಕಿಲ್ಲ ಅಂತ. ಯಾವ ಡೆಂಗಿ? ರಾಜಕೀಯದ ಡೆಂಗಿ ಬಂದಿರ್ಬೋದು ಬಹುಶಃ ಅಂತ. ಯಾಕಂದರೆ ಡೆಂಗಿ ಬಂದಂಥ ಸಂದರ್ಭದಲ್ಲಿ ಕೈ ಕಾಲುಗಳು ಹಿಡಿದು ಬಿಡ್ತವೆ, ನಡೆದಾಡೋಕ್ಕಾಗಲ್ಲ, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಬಹುಶಃ ಏನು ಅಂತಂತಂದರೆ ಇದು ಈ ರಾಜಕೀಯದ ಡೆಂಗಿ ಆವರಿಸಿರ್ಬೋದು ಅನ್ನುವಂಥದ್ದು. ಯಾವ ಕಾರಣದಿಂದ CM DCM ಅವ್ರನ್ನ ದೂರ ಇಟ್ಟು ಈ ಸಭೆ ಮಾಡ್ತಾ ಇದ್ದಾರೆ? ಯಾವ ಕಾರಣದಿಂದ ಬೆಂಗಳೂರಿನ ಶಾಸಕರನ್ನು ದೂರ ಇಟ್ಟು ಈ ಸಭೆ ಮಾಡ್ತಾ ಇದ್ದಾರೆ? ಅಪ್ಪಿ ತಪ್ಪಿ ಅವ್ರನ್ನ ಕರೆಯೋಕ್ಕೆ ಹೋಗಿಲ್ಲ. ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ? ರಂಗನಾಥ್, ಕಾಂಗ್ರೆಸ್ನ ನಾಯಕರ ನಡುವೆ, ಅದರಲ್ಲೂ ಸರ್ಕಾರದ ಭಾಗ ಆಗಿರುವಂತಹ ಸಚಿವರ ನಡುವೆ ಉಳಿದ ಲೆಕ್ಕಾಚಾರಗಳೆಲ್ಲವೂ ಕೂಡ ಕರೆಕ್ಟ್ ಇದೆ, ಮ್ಯಾಥಮೆಟಿಕ್ಸ್ ಕರೆಕ್ಟ್ ಇದೆ, ಆದರೆ ಕೆಮಿಸ್ಟ್ರಿ ಸರಿ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಇದೀಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಸಭೆಗೆ ಆಹ್ವಾನ ಕೊಡದೆಯೇ ಉಳಿದಂತಹ ಶಾಸಕರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇರುವಂಥದ್ದು ಇದೀಗ ಬಹಳ ಬೇರೆ ಬೇರೆ ಕೋನದಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮುಖ್ಯಮಂತ್ರಿಗಳು ಕಳೆದ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮುಗಿದ ಸರ್ಕಾರ ರಚನೆ ಆದ ಬಳಿಕ ಒಂದು ಶಾಸಕರ ಅಸಮಾಧಾನ ಭುಗಿಲೇಳ್ತು. ಅಂತ ಸಂದರ್ಭದಲ್ಲೂ ಕೂಡ ಶಾಸಕರ ಜೊತೆಗೆ ಇದೇ ರೀತಿಯಲ್ಲಿ ಒಂದು ಸಭೆಯನ್ನ ಮಾಡಿದ್ರು. ಅವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಕುಳಿತು ಶಾಸಕರ ಸಭೆಯಲ್ಲಿ ಭಾಗಿಯಾಗಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆ. ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ದೂರ ಇಟ್ಟು ಉಳಿದಂತಹ ಶಾಸಕರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾ ಇರುವಂತದ್ದು ಹಲವು ಚರ್ಚೆಗೆ ಗ್ರಾಸವಾಗಿದೆ. ಒಂದು, ಸುರ್ಜೇವಾಲಾ ಅವರು ಶಾಸಕರ ಸಭೆಯನ್ನ ನಡೆಸಿ ಹೋದ ಬಳಿಕ ಇದೀಗ ಮುಖ್ಯಮಂತ್ರಿಗಳು ಅನುದಾನವನ್ನ ಬಿಡುಗಡೆ ಮಾಡಿದ್ದೆ ಬೇರೆ ರೀತಿಯ ಸಂದೇಶವನ್ನ ರವಾನೆ ಮಾಡಿತು. ಎಲ್ಲ ಒಂದ್ ಕಡೆ ಹೈಕಮಾಂಡ್ನ ಸೂಚನೆ ಮೇರೆಗೆ ಶಾಸಕರಿಗೆ ವಿಶೇಷ ಅನುದಾನ ಕೊಡ್ಲಾಯ್ತಾ ಅನ್ನುವಂತ ಪ್ರಶ್ನೆಗಳು ಎದ್ದೇಳ್ತು. ಇದೀಗ ಸುರ್ಜೇವಾಲಾ ಅವರು ಹೋದ ಬಳಿಕ ಮತ್ತೊಂದು ಸುತ್ತಿನ ಶಾಸಕರ ಸಭೆಯನ್ನ ಮುಖ್ಯಮಂತ್ರಿಗಳು ನಡೆಸ್ತಾ ಇರುವಂತದ್ದು. ಅದರಲ್ಲಿ DK ಶಿವಕುಮಾರ್ ಅವರನ್ನ ದೂರ ಇಟ್ಟು ಸಭೆಯನ್ನ ನಡೆಸ್ತಾ ಇರುವಂತದ್ದು ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಇದರ ಜೊತೆಗೆ ಬೆಂಗಳೂರಿನ ಶಾಸಕರಿಗೂ ಕೂಡ ಮುಖ್ಯಮಂತ್ರಿಗಳು ತಮ್ಮ 8,000 ಕೋಟಿಯ ವಿಶೇಷ ಅನುದಾನದಲ್ಲಿಯೇ ಒಂದು ಭಾಗವನ್ನ ಮೀಸಲಿಡಬೇಕಾಗಿತ್ತು. ಆದರೆ ಇದೀಗ BBMPಯಿಂದ ವಿಶೇಷ ಅನುದಾನವನ್ನ ಕೊಡಲಾಗುತ್ತೆ. ಹೀಗಾಗಿ ಬೆಂಗಳೂರಿನ ಸುಮಾರು 12 ಶಾಸಕರ ಜೊತೆಗೆ ಯಾವುದೇ ರೀತಿಯ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ. ಬೆಂಗಳೂರಿನ ಶಾಸಕರ ಜವಾಬ್ದಾರಿ ಯಾರದ್ದು ಅನ್ನುವಂಥ ಪ್ರಶ್ನೆ ಬಂದ್ರೆ ಬೆಂಗಳೂರಿನ ಉಸ್ತುವಾರಿ DK ಶಿವಕುಮಾರ್ ಅವರ ಹೆಗಲ ಮೇಲಿದೆ. ಹೀಗಾಗಿ ಬೆಂಗಳೂರಿನ ಶಾಸಕರಿಗೆ ಅನುದಾನವನ್ನ ಕೊಡಬೇಕಾಗಿದ್ದಂಥದ್ದು DK ಶಿವಕುಮಾರ್ ಅವರು. ಎಲ್ಲೋ ಒಂದ್ ಕಡೆ ಇದೆಲ್ಲವನ್ನ ಗಮನಿಸಿದ್ರೆ ಉದ್ದೇಶಪೂರ್ವಕ ಈ ರೀತಿಯ ಬೆಳವಣಿಗೆ ಆಯ್ತಾ? ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಒಂದು ರೀತಿಯ ಹೊಂದಾಣಿಕೆ ಸರಿ ಹೋಗಬೇಕಾಗಿತ್ತು. ಆದರೆ ಯಾವತ್ತು ಸುರ್ಜೇವಾಲಾ ಅವರು ಈ ರೀತಿಯ ಸಭೆಗಳನ್ನ ಪ್ರತ್ಯೇಕವಾಗಿ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರು, ಮುಖ್ಯಮಂತ್ರಿಗಳು ಕೂಡ ತಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಸಂದೇಶವನ್ನ ರವಾನಿಸಿದ್ರು. ಜೊತೆಗೆ ಹೈಕಮಾಂಡ್ಗೂ ಕೂಡ ಇದೀಗ ಪವರ್ ಸೆಂಟರ್ ಒಂದೇ ಅನ್ನುವಂಥ ಮೆಸೇಜ್ ಅನ್ನು ಕೂಡ ಸಿದ್ದರಾಮಯ್ಯ ಅವರು ಪಾಸ್ ಮಾಡೋದಕ್ಕೆ ಹೊರಟಂತೆ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರನ್ನ ದೂರ ಇಟ್ಟು ಸಭೆ ಮಾಡ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೆ ನಾಂದಿ ಹಾಡಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.